ಹೌ ಟು ಬಿಕಮ್ ರಿಚ್, ಶ್ರೀಮಂತರಾಗುವುದು ಹೇಗೆ ಎಂಬುದರ ಕುರಿತಾಗಿ ನಾವಿಂದು ನೋಡ್ಲಿಕ್ಕಿದ್ದೇವೆ. ಯಾಕೆಂದ್ರೆ ಇಂದು ಎಲ್ಲರೂ ಶ್ರೀಮಂತರಾಗಲು ಬಯಸ್ತಾರೆ, ಎಲ್ಲರೂ ಶ್ರೀಮಂತರಾಗಲಿಕ್ಕೆ ಪ್ರಯತ್ನಿಸ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಶ್ರೀಮಂತರಾಗುವಂತ ಬಯಕೆ. ಕಾರಣ ಹಣವೇ ಸಕಲಕ್ಕೂ ಇವತ್ತೇನಾಗಿದೆ ಅಂತಂದ್ರೆ ಮೂಲ. ಹಣ ಇಲ್ಲದೆ ಇವತ್ತು ಏನು ನಡೆಯೋದಿಲ್ಲ. ಅದರಿಂದ ಎಲ್ಲರೂ ಶ್ರೀಮಂತರಾಗ್ಲಿಕ್ಕೆ ಬಯಸ್ತಾರೆ. ಅದ್ರ ಕುರಿತಾಗಿ ನಾವು ನೋಡೋಣ. ಹಾಗಾದ್ರೆ ಹೇಗೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಎಂಬುದನ್ನು ನೋಡುವಾಗ ಮೊದಲು ಹಣ ಉಳಿಸಿ. ಶ್ರೀಮಂತರಾಗ್ಬೇಕಂದ್ರೆ ಹಣ ಉಳಿಸ್ಬೇಕು. ಹಣ ಉಳಿಸ್ಬೇಕಂದ್ರೆ ಕಡಿಮೆ ಖರ್ಚು ಮಾಡಬೇಕು. ಇನ್ನು ಎರಡು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಜ್ಞಾನ ಹೆಚ್ಚಿಸ್ಕೋಬೇಕಂದ್ರೆ ನಾವು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು. ನಾವು ಕೌಶಲ್ಯಗಳನ್ನ, ಹಣ ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ನಾವು ಕಲ್ತ್ಕೋಬೇಕು. ಮತ್ತೆ ಹಣ ಹೆಂಗೆ ಕೆಲಸ ಮಾಡುತ್ತೆ ಅಂತಕ್ಕಂಥ ಹಣದ ನೇಮವನ್ನು ನಾವು ತಿಳ್ಕೋಬೇಕಾಗುತ್ತೆ. ಮೂರನೇದಾಗಿ, ನಾವು ಶ್ರೀಮಂತರಾಗಬೇಕಾದ್ರೆ ನಾವು ನಮ್ಮ ದುಡಿಮೆ ಸಾಲದು, ಸ್ಮಾರ್ಟ್ ವರ್ಕ್ ಮಾಡಬೇಕು. ಅಂದ್ರೆ ಹಾರ್ಡ್ ವರ್ಕ್ ಮಾತ್ರ ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಮಾರ್ಟ್ ವರ್ಕ್ನಿಂದ ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯತೆ ಇದೆ. ನಾಲ್ಕನೇದಾಗಿ, ನಾವು ಶ್ರೀಮಂತರಾಗಬೇಕಾದ್ರೆ ಹೂಡಿಕೆ ಮಾಡಬೇಕು. ಎಲ್ಲಿ ಹೂಡಿಕೆ ಮಾಡಬೇಕು? ಬ್ಯಾಂಕ್ಗಳಲ್ಲಿ RD ಮಾಡ್ಬೋದು, FD ಮಾಡ್ಬೋದು, ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು, ಶೇರ್ ಮಾರ್ಕೆಟಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ತೆಗೆದುಕೊಂಡು ನಾವು ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡ್ಬೋದು. ಆ ಮೂಲಕವಾಗಿ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯತೆ ಇದೆ. ಮಾತ್ರವಲ್ಲ, ನಾವು ಶ್ರೀಮಂತರಾಗಬೇಕಪ್ಪ ಅಂದ್ರೆ 5ನೇದಾಗಿ ಏನ್ ಮಾಡ್ಬೇಕಂದ್ರೆ ಸಾಲವನ್ನು ಮಾಡಲೇಬಾರ್ದು. ಯಾವುದಕ್ಕಾಗಿ? ಸಾಲವನ್ನು ತೀರಿಸ್ಲಿಕ್ಕಾಗಿ ನಾವು ಸಾಲ ಮಾಡಬಾರ್ದು. ಹೀಗೆ 6ನೇದಾಗಿ ನೋಡುವಾಗ ಶ್ರೀಮಂತರಾಗಬೇಕಪ್ಪ ಅಂದ್ರೆ ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಅಂದ್ರೆ ನಮ್ಮ ಸಮಯವನ್ನ ವ್ಯರ್ಥವಾದ ಕೆಲಸಗಳಿಗೆ ವ್ಯರ್ಥವಾಗಿ ಉಪಯೋಗಿಸ್ಕೋಬಾರ್ದು. ನಮ್ಮ ಜೀವನದಲ್ಲಿ ಶಿಸ್ತಿರಬೇಕು. ನಾವು ಸಮಯವನ್ನ ಹೇಗೆ ಕಳೀತೇವೆ ಅನ್ನೋದ್ರ ಮೂಲಕ ನಾವು ಶ್ರೀಮಂತರಾಗ್ತೇವೋ ಬಡವರಾಗ್ತೇವೋ ಅನ್ನೋದು ನಿರ್ಧರಿಸಲ್ಪಡ್ತದೆ. ಅದರಿಂದ ನಮ್ಮ ಸಮಯವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದ್ರ ಮೂಲಕವಾಗಿ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಇನ್ನು 7ನೇದಾಗಿ ಹೇಗೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯಪ್ಪ ಅಂದ್ರೆ ನಾವು ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇರುವಾಗ ನಾವು ಶ್ರೀಮಂತರಾಗ್ತೇವೆ. ಅಂದ್ರೆ ಉದಾಹರಣೆಗೆ, ನಾವು ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿದ್ದೇವೆ ಅಂತಂದ್ರೆ ತಾಳ್ಮೆಯಿಂದ ಕಾಯಬೇಕು. ಅದು ಏರಿಳಿತ ಆಗುವಾಗ ನಾವು ಭಯಪಟ್ಟು ಏನಾಗಬಾರ್ದು, ಎಕ್ಸಿಟ್ ಆಗಬಾರ್ದು, ಅಲ್ಲಿಂದ ಹೊರ ಬರಬಾರ್ದು, ನಮ್ಮ ಹೂಡಿಕೆಯನ್ನು ತೆಗೆದುಕೋಬಾರ್ದು. ಬದಲಾಗಿ ಸಮಾಧಾನದಿಂದ ಕಾಯ್ಬೇಕು. ಯಾಕಂದ್ರೆ ಈಗ ಯುದ್ಧಗಳು ನಡೀತಾ ಇದೆ. ಅದರಿಂದ ಎಲ್ಲಾ ಷೇರುಗಳು ಏನಾಗಿದೆ ಅಂತಂದ್ರೆ, ಕಂಪ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆದರೆ ಷೇರುಗಳ ರೇಟ್ ಏನಾಗಿದೆ ಅಂದ್ರೆ ಅದು ಅರ್ಧಕ್ಕರ್ಧ ಕುಸಿದೋಗಿದೆ. ಅದರಿಂದ ಇಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರತಕ್ಕಂಥದ್ದು ಮುಖ್ಯ. ನಮ್ಮ ಹತ್ರ ಹಣ ಇದ್ರೆ ಮತ್ತೆ ಎಕ್ಸ್ಟ್ರಾ ಅದರಲ್ಲಿ ನಾವು ಹೂಡಿಕೆ ಮಾಡೋದ್ರ ಮೂಲಕವಾಗಿ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಯಾಕೆ ಇವತ್ತು ನಾವು ಶ್ರೀಮಂತರಾಗೋದು ಹೇಗೆ ಎಂಬುದ್ರ ಕುರಿತಾಗಿ ಹೇಳ್ತಾ ಇದ್ದೇನೆ ಎಂದು ನೋಡುವಾಗ, ದೇವ್ರ ವಾಕ್ಯ ಅದನ್ನ ಹೇಳುತ್ತೆ. ಯಾವುದ್ರ ಬಗ್ಗೆ? ನಾವು ಹಣವನ್ನ ಶೇಖರಣೆ ಮಾಡಿ ಇಟ್ಕೋಬೇಕನ್ನೋದ್ರ ಬಗ್ಗೆ ನಮಗೆ ದೇವ್ರ ವಾಕ್ಯಗಳು ಸಾಕಷ್ಟು ಹೇಳ್ತದೆ. ನಮಗೆ ಹಣ ಬೇಕು ಎಂಬುದ್ರ ಕುರಿತಾಗಿ ದೇವ್ರ ವಾಕ್ಯ ನಮ್ಗೆ ಹೇಳ್ತದೆ. ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಹೀಗಿರೋದ್ರಿಂದ ಮೊದಲು ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡ್ರಿ, ಅವುಗಳು ಕೂಡ ಎಲ್ಲ ದೊರೀತದೆ ಎಂಬುದಾಗಿ. ಅಂದ್ರೆ ನಮ್ಮ ಅಗತ್ಯತೆಗಳು ತೀರುತ್ತೆ. ಅದೇ ಸಮಯದಲ್ಲಿ ನಾವೇನ್ ಮಾಡಬೇಕಾಗಿದೆ? ಹಣದ ಹಿಂದೆ ಓಡ್ತಕ್ಕಂಥದ್ದಲ್ಲ, ಬದಲಾಗಿ ಏನ್ ಮಾಡಬೇಕಾಗಿದೆ ಅಂತಂದ್ರೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಬೇಕು. ನೀತಿಗಾಗಿ ತೌಕ ಪಡಬೇಕಂದ್ರೆ ಏನರ್ಥ? ನೀತಿ ಮಾರ್ಗದಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ನಾವು ಮುಂದಾಗಬೇಕು. ಅಡ್ಡದಾರಿಗಳನ್ನ ಹಿಡಿಯೋದಾದ್ರೆ ನಾವೇನಾಗ್ತೇವೆ ಅಂತಂದ್ರೆ ಬೇಗನೆ ನಾವೆಲ್ಲವನ್ನ ಕಳ್ಕೊಳ್ತೇವೆ. ಅದೇ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಇದೆ. ಅಂದ್ರೆ ಶೇರ್ಗಳನ್ನ ಬೆಳಿಗ್ಗೆ ತಗೊಳ್ಳೋದು, ಸಾಯಂಕಾಲ 3 ಗಂಟೆ ಒಳಗಡೆ ಅದನ್ನೇ ಮಾರಿಬಿಡ್ತಕ್ಕಂಥದ್ದು. ಅಂದ್ರೆ ಇವತ್ತು ಈ ಕಂಪ್ನಿ ಶೇರ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿ ಜೂಜ್ ಕಟ್ಟದಂಗೆ, ಅಥವಾ ಅದು ಬೀಳುತ್ತೆ ಅಂತ ಹೇಳಿ ಜೂಜ್ ಕಟ್ಟೋದು, ಹಾಗೆ ಅದರಲ್ಲಿ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಇದೆ. ಅದು ಏನ್ ಮಾಡ್ತದೆ ಎಂಬುದನ್ನು ನೋಡುವಾಗ ನಮ್ಮನ್ನ ಬೇಗನೆ ಬಡವರನ್ನಾಗಿ ಮಾಡ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನಾವು ನೀತಿಗಾಗಿ, ನೀತಿಯ ಮಾರ್ಗದಲ್ಲಿ, ಸರಿಯಾದ ವೇದಲ್ಲಿ ನಾವು ಸಂಪಾದನೆ ಮಾಡ್ಲಿಕ್ಕೆ ಮುಂದಾಗುವಾಗ ದೇವರು ಎಲ್ಲವನ್ನೂ ನಮಗೆ ಕೊಡುವಂತವನಾಗಿದ್ದಾನೆ. ಅಡ್ಡದಾರಿಯಿಂದ ನಾವು ದೂರ ಇರಬೇಕೆಂಬುದಾಗಿ ದೇವ್ರ ವಾಕ್ಯ ನಮಗೆ ಬೋಧಿಸ್ತಕ್ಕಂಥದ್ದಾಗಿದೆ. ಜ್ಞಾನೋಕ್ತಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ಜ್ಞಾನವನ್ನ ಪಡೆಯುವವನು ಧನ್ಯನು, ವಿವೇಕವನ್ನ ಸಂಪಾದಿಸುವವನು ಭಾಗ್ಯವಂತನು,
ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೂ ಸರಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದರೆ ನಾವು ಶ್ರೀಮಂತರಾಗಲಿಕ್ಕೆ ಜ್ಞಾನದ ಅಗತ್ಯತೆ ಇದೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಜ್ಞಾನ ಇರುವಲ್ಲಿ ಮಾತ್ರ ಹಣ ಬರ್ಲಿಕ್ಕೆ ಸಾಧ್ಯ. ಜ್ಞಾನ ಇಲ್ಲ ಅಂತಂದ್ರೆ ನಾವು ಹಣವನ್ನು ಕಳ್ಕೊಳ್ತೇವೆ. ಅದರಿಂದ ನಾವು ಶ್ರೀಮಂತರಾಗ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗ ನಾವು ಜ್ಞಾನವಂತರಾಗಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಜ್ಞಾನ ಬೆಳ್ಳಿ ಬಂಗಾರಕ್ಕಿಂತ ಎಲ್ಲ ಅಮೂಲ್ಯವಾದ ವಿಷಯಗಳಿಗಿಂತ ಅದು ಶ್ರೇಷ್ಠವಾಗಿದೆ ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಉಪದೇಶ ಮಾಡುತ್ತೆ. ಹಾಗೆ ಜ್ಞಾನೋಕ್ತಿ 10ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನಾವು ದೇವ್ರ ವಾಕ್ಯವನ್ನು ನೋಡ್ತೇವೆ. ಜೋಲುಗೈ ದಾರಿದ್ರ್ಯ, ಚುರುಕುಗೈ ಐಶ್ವರ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಶ್ರೀಮಂತರಾಗ್ಬೇಕಪ್ಪ ಅಂತಂದ್ರೆ ನಾವು ಸೋಂಬೇರಿಗಳಾಗಬಾರ್ದು, ಜೋಲುಗೈ ಬಿಟ್ಕೊಂಡವ್ರು ಆಗ್ಬಾರ್ದು, ನಾವು ಕೆಲಸ ಮಾಡದೆ ನಾವು ಇರಬಾರ್ದು, ನಾವು ಚುರುಕುಗೈ, ನಾವು ಆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು. ಅವಾಗ ಮಾತ್ರ ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ. ನಮ್ಮ ಕುರಿತು ದೇವರ ಉದ್ದೇಶ ಏನಪ್ಪ ಅಂದ್ರೆ ನಾವು ಚುರುಕುಗೈಯವರಾಗಿರ್ಬೇಕೆ ಹೊರತು ನಾವು ಸೋಂಬೇರಿಗಳಾಗಿರ್ಬಾರ್ದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಹಾಗೆ ಜ್ಞಾನೋಕ್ತಿ 11ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯ ನೋಡ್ತೇವೆ. ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ ಮೋಸದಿಂದ ನಾವು ಶ್ರೀಮಂತರಾಗ್ಲಿಕ್ಕೆ ಹೋಗ್ಬಾರ್ದು. ಅದು ದೇವರಿಗೆ ಅಸಹ್ಯ ತರ್ತಕ್ಕಂಥದ್ದು. ನ್ಯಾಯವಾದ ದಾರಿಯಲ್ಲಿ ನಾವು ಇರಬೇಕು, ನ್ಯಾಯವಾದ ದಾರಿಯಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಬೇಕು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ಜ್ಞಾನೋಕ್ತಿ 6ನೇ ಅಧ್ಯಾಯ ವಚನ 6ರಿಂದ 11ರವರೆಗೆ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸೋಮಾರಿವೆ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನ ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕನು ಅಧಿಕಾರಿ ಪ್ರಭುಗಳಲ್ಲಿ ಇಲ್ಲದಿದ್ದರೂ ಸುಗ್ಗಿಯ ಕಾಲದಲ್ಲಿ ತನ್ನ ತೆನೆಯನ್ನ ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯ ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವೆಯ. ಬಡತನವು, ದಾರಿಗಳ್ಳತನ ಹಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮೇಲೆ ಬೀಳುವುದು ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಿದೆ ಪ್ರೇರ. ಅಂದ್ರೆ ನಾವಿವತ್ತು ಭಕ್ತರಾಗಿದ್ದೇವೆ ಅಂದ ಕಾರಣಕ್ಕೆ ನಮಗೆ ಹಣದ ಅಗತ್ಯತೆ ಇಲ್ಲ ಅಂತ ಹೇಳಲ್ಲ. ಅನೇಕರು ನೆನೆಸ್ತಾರೆ, ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಪ್ರಸಂಗ ಮಾಡ್ತಾರೆ. ನಾಳೆ ಬಗ್ಗೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಕ್ಕಂಥ ಜನ ಇದ್ದಾರೆ, ಸೇವಕರುಗಳಿದ್ದಾರೆ. ಆದ್ರೆ ನಾಳೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಂದ್ರೆ ಇವತ್ತಿ ತಿಂದು ಇವತ್ತೇ ಮುಗಿಸಿದ್ರೆ ನಾನು ನಾಳೆಗೆ ನನಗೆ ಯಾರು ಊಟ ಕೊಡ್ತಾರೆ? ಹಾಗಾದ್ರೆ ನಾಳೆ ನನ್ನ ಅಗತ್ಯತೆಗಳಿಗೆ ಯಾರು ಸಂಧಿಸ್ತಾರೆ? ಹಾಗಾದ್ರೆ ಅದರಿಂದ ದೇವರ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ, ಇರುವೆ ಹತ್ರ ಹೋಗಿ ಕಲ್ತ್ಕೋ ನೀನು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಅಂದ್ರೆ ಇರುವೆ ಏನ್ ಮಾಡುತ್ತೆ, ಅದು ಸುಗ್ಗಿ ಕಾಲದಲ್ಲಿ ತನಗೆ ಬೇಕಾದ ಆಹಾರವನ್ನ ಪದಾರ್ಥವನ್ನ ಕೂಡಿಸಿಟ್ಕೊಳ್ತದೆ. ಯಾಕಂದ್ರೆ ಮಳೆಗಾಲ ಬಂದಾಗ ಅದಕ್ಕೆ ಹೊರಗಡೆ ಬಂದು ಆಹಾರವನ್ನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಎಂಬ ಕಾರಣಕ್ಕೆ. ಅದರಿಂದ ನಾವು ನಮ್ಮ ಯೌವನ ಪ್ರಾಯದಲ್ಲಿ ನಾವೇನ್ ಮಾಡಬೇಕಾಗಿದೆ, ಕೆಲಸಗಳನ್ನ ಮಾಡಬೇಕಾಗಿದೆ, ಶ್ರಮಿಸಬೇಕಾಗಿದೆ, ಸಂಪಾದನೆ ಮಾಡಬೇಕು, ಕೂಡಿಕ್ಬೇಕು. ಯಾಕಂದ್ರೆ ನಮಗೆ ವಯಸ್ಸಾದ ಕಾಲಕ್ಕೆ ಯಾರೂ ನಮಗೆ ಸಹಾಯ ಮಾಡಕ್ ಮುಂದೆ ಬರಲ್ಲ. ಯಾವ ಚರ್ಚ್ನವರು ಸಹಾಯ ಮಾಡಕ್ ಬರಲ್ಲ, ಯಾವ ವಿಶ್ವಾಸಿಗಳು ನಮಗೆ ಸಹಾಯ ಮಾಡ್ಲಿಕ್ಕೆ ಬರಲ್ಲ. ಇವನ್ ನಮ್ಮ ಮಕ್ಕಳು ಸಹ, ನಮ್ಮ ಆತ್ಮೀಯರು ಸಹ ನಮಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಅದರಿಂದ ಪ್ರತಿಯೊಬ್ಬರು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ, ಸುಗ್ಗಿಯ ಕಾಲ ಯಾವುದಂತಂದ್ರೆ ನಮ್ಮ ಶರೀರದಲ್ಲಿ ಶಕ್ತಿ ಬಲಗಳಿರುವಂತ ಸಮಯ, ಅದು ಸುಗ್ಗಿಯ ಸಮಯ. ಈ ಸಮಯದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ನ್ಯಾಯವಾದ ದಾರಿಯಲ್ಲಿ, ನಿಯತ್ತಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ನಾವು ಕಷ್ಟಪಟ್ಟು ದುಡಿದು ನಾವೇನ್ ಮಾಡ್ಬೇಕಾಗಿದೆ, ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ನಾಳೆ ದಿನಕ್ಕಾಗಿ ನಾವು ಕೂಡಿಸಿಟ್ಕೋಬೇಕು. ಒಂದ್ ವೇಳೆ ನಾಳೆಗಾಗಿ ನಾವು ಕೂಡಿಸಿಟ್ಟಿಲ್ಲ ಅಂತಂದ್ರೆ ನಮ್ಮ ಜೀವನ ಬಹಳ ಕಷ್ಟಕರವಾಗಿರ್ತದೆ. ಎಲ್ಲದಕ್ಕೂ ಇನ್ನೊಬ್ಬರನ್ನ ಕೇಳ್ತಕ್ಕಂಥದ್ದು, ಸಾಲಗಳನ್ನ ಮಾಡ್ತಕ್ಕಂಥದ್ದು. ವಯಸ್ಸಾದ ಕಾಲಕ್ಕೆ ಯಾರೂ ನಮಗೆ ಸಾಲವನ್ನು ಕೊಡ್ಲಿಕ್ಕೆ ಮುಂದಾಗ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಮ್ಗೆ ಯಾವ ಆದಾಯ ಇರೋದಿಲ್ಲ. ಅದರಿಂದ ನಾವು ಸುಗ್ಗಿ ಕಾಲ ನಮ್ಮ ಪ್ರಾಯ ಇರುವಾಗ ನಾವು ಸಂಪಾದನೆ ಮಾಡಿ ಇಟ್ಕೊಳ್ಬೇಕು. ಯಾಕಂದ್ರೆ ನಾವು ಮುಪ್ಪಿನ ಪ್ರಾಯದಲ್ಲಿ ಅದು ನಮಗೆ ಆಧಾರವಾಗಿರ್ತದೆ. ನಾವು ಅದನ್ನು ಉಪಯೋಗಿಸ್ಕೊಂಡು ದೇವರ ಸ್ತೋತ್ರ ಮಾಡಿ ಅದನ್ನ ನಾವು ಉಪಯೋಗಿಸ್ಕೊಂಡು ಒಬ್ಬ ಜೀವನವನ್ನ ಸಾಗಿಸ್ಬಹುದಾಗಿದೆ ಪ್ರೇರೆ. ಅದರಿಂದ ಇವತ್ತು ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಇರುವೆ ನೋಡಿ ಪಾಠ ಕಲ್ತ್ಕೊಳ್ಳಿಕ್ಕೆ ದೇವ್ರ ವಾಕ್ಯ ಹೇಳುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಾಗಿದೆ, ಶ್ರೀಮಂತರಾಗಬೇಕು. ಯಾವುದಕ್ಕಾಗಿ ನಾವು ಶ್ರೀಮಂತರಾಗಬೇಕು?
ದೇವರ ನಾಮವನ್ನು ಮಹಿಮೆ ಮಾಡೋದಕ್ಕಾಗಿ ನಾವು ಶ್ರೀಮಂತರಾಗಬೇಕಾಗಿದೆ. ದೇವರಿಗೆ ಮಹಿಮೆ ತರತಕ್ಕಂಥ ಕಾರ್ಯಗಳು ಮಾಡೋದಕ್ಕಾಗಿ ನಾವು ಶ್ರೀಮಂತರಾಗಬೇಕು. ದೇವರಿಂದ ದೂರ ಆಗ್ಲಿಕ್ಕಲ್ಲ, ದೇವರಿಗೆ ಹತ್ರ ಆಗೋದಕ್ಕೋಸ್ಕರವಾಗಿ ನಾವು ಶ್ರೀಮಂತರಾಗಬೇಕು. ಅಂದ್ರೆ ನಮ್ಮ ಬಡತನ ನಮ್ಮನ್ನ ದೇವರಿಂದ ದೂರ ಮಾಡಬಾರದು. ಅದರಿಂದ ನಾವು ಶ್ರೀಮಂತರಾಗುವಂತ ಅವಶ್ಯಕತೆ ಇದೆ. ಶ್ರೀಮಂತರಾಗಬೇಕಂತಂದ್ರೆ ನಮ್ಮ ಅಗತ್ಯತೆಗೆ ಬೇಕಾದದ್ದನ್ನ ಸೇರಿಸಿಟ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ. ಇಲ್ಲ ಅಂತಂದ್ರೆ ನಾವು ಏನೂ ಇಲ್ಲದ ನಿರ್ಗತಿಕರಾಗಿ ಜನರಿಗೆ ನಾವು ಕೇವಲವಾಗಿ ಕಾಣ್ತಕ್ಕಂಥವರಾಗಿದ್ದೇವೆ. ಅದರಿಂದ ದೇವರ ಮಕ್ಕಳು ನಾವು ಯಾರಿಗೂ ಕೀಳಾಗಿ ಕಾಣಬಾರ್ದು. ನಾವು ಯಾವುದರಲ್ಲಿ ಕಡಿಮೆ ಇಲ್ದವರಾಗಿ ಜೀವಿಸ್ಬೇಕಪ್ಪ ಅಂತಂದ್ರೆ ಕಡಿಮೆ ಖರ್ಚು ಮಾಡಬೇಕು, ಉಳಿತಾಯ ಮಾಡಬೇಕು, ನಾವು ನಾಳೆ ದಿನಕ್ಕಾಗಿ ಶೇಖರಣೆ ಮಾಡಿಟ್ಕೋಬೇಕು. ಅದನ್ನು ಮಾಡುವಾಗ ನಮ್ಮ ಜೀವನ ಸಂತೋಷವಾಗಿರಲಿಕ್ಕೆ, ನಾವು ಆನಂದಮಯವಾಗಿ ಈ ಲೋಕ ಪ್ರಯಾಣವನ್ನು ಮುಗಿಸ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಚಿಂತೆ, ಕೊರಗು, ದುಃಖದಲ್ಲೇ ನಾವು ಈ ಲೋಕ ಯಾತ್ರೆಯನ್ನು ಮುಗಿಸ್ಬೇಕಾಗುತ್ತೆ. ಅದರಿಂದ ನಾವು ಸಂತೋಷವಾಗಿ ಈ ಭೂಲೋಕದ ಯಾತ್ರೆಯನ್ನು ಮುಗಿಸ್ಬೇಕಾದ್ರೆ ನಮಗೆ ಹಣದ ಅಗತ್ಯತೆ ಇದೆ. ಅದಕ್ಕಾಗಿ ನಮಗೆ ಶಕ್ತಿ ಇರೋ ಸಮಯದಲ್ಲಿ ಸಂಪಾದಿಸಿ ಇಟ್ಕೊಳ್ಳೋಣ. ಆ ಮೂಲಕವಾಗಿ ನಾವು ಸಂತೋಷವಾಗಿಯೇ ದೇವರನ್ನ ಆರಾಧನೆ ಮಾಡುತ್ತಾ, ದೇವ್ರ ನಾಮವನ್ನು ಮಹಿಮೆ ಮಾಡುತ್ತಾ, ದೇವರಿಗಾಗಿ ಜೀವಿಸಿ ಈ ಲೋಕ ಪ್ರಯಾಣವನ್ನು ಮುಗಿಸ್ಲಿಕ್ಕೆ ನಾವು ಸಿದ್ಧರಾಗೋಣ. ಹಾಗಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮಗೆ ಎಲ್ಲದಕ್ಕೂ ಹಣದ ಅಗತ್ಯತೆ ಇದೆ ಸ್ವಾಮಿ. ಅದರಿಂದ ನಮ್ಮ ಪ್ರಾಯ ಇರುವಾಗಲೇ ನಾವು ಸಂಪಾದಿಸಿಟ್ಟುಕೊಳ್ಳುವಂತೆ, ಕೂಡಿಸಿಟ್ಟುಕೊಳ್ಳುವಂತೆ ಸಹಾಯ ಮಾಡು. ದುಂದು ವೆಚ್ಚಗಳನ್ನು ಮಾಡದೆ ಸ್ವಾಮಿ, ನಾವು ಸರಿಯಾದ ರೀತಿಯಲ್ಲಿ ನೀವು ಕೊಟ್ಟಂಥ ಹಣವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ನಾವು ಜೀವಿಸೋಕ್ಕೆ ಸಹಾಯ ಮಾಡು. ಈ ಸಂದೇಶ ಕೇಳಿಸಿಕೊಂಡು ಎಲ್ಲರನ್ನ ಆಶೀರ್ವಾದ ಮಾಡು. ಇವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಒಳ್ಳೆ ಜವಾಬ್ದಾರಿಯುತ ಜನರಾಗಿ ಪ್ರವರ್ತಿಸುವಂತೆ, ಆ ಮೂಲಕವಾಗಿ ಅವರ ಮುಂದಿನ ಭವಿಷ್ಯತನ್ನು ಉತ್ತಮವಾಗಿ ಕಟ್ಟಿಕೊಳ್ಳುವಂತೆ ಕೃಪೆ ಮಾಡು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೇನ್. ಈ ವಾಯ್ಸ್ ಆಫ್ ಗಾಡ್ ಮೆಸೆಂಜರ್ ಚಾನಲ್ ಬರುವಂಥ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ನೀವು ಈ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.